ಬದುಕು ಮತ್ತು ಭವಿಷ್ಯಕ್ಕೆ ನಾವೆಲ್ಲ ಹೋರಾಟ ಮಾಡಿ ನಾಂದಿನ ತಂದುಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳನ್ನು ಮಾಡ್ತಿದ್ದೆ. ಮತ್ತೆ ದೇವೇಗೌಡರು ಕೂಡ ಬರ್ತಾ ಇದ್ದಾರೆ, ಏನು ಹೇಳ್ತೀರಿ ಸರ್? ನಮ್ಮ ಹಕ್ಕು ಅಲ್ವಾ ಸರ್ ಮಾಡ್ಬೇಕಾಗಿರೋದು, ಪ್ರತಿಭಟನೆ ಮಾಡ್ಬೇಕಾದ್ರೆ ನಾವು ಹಕ್ಕು. ಇನ್ನೊಂದು ಇದೆ, ನೈಸ್ ಹೊಡೆದು ಇದೆ, ಅತಿ ಸಿಗುತ್ತೆ, ಅದು ಬರುತ್ತೆ. ಇದು ಪ್ರತಿಭಟನೆ ಮಾಡೋದು ನಿರಂತರವಾಗಿ ಮಾಡ್ಕೊಂಬರ್ತಾ ಇದ್ವಿ ನಾವು. ಅಲ್ಲಿಂದಲೇ ಬರಬೇಕಾಗಿತ್ತು, ಕೊಡ್ಲಿಲ್ಲ ಪರ್ಮಿಷನ್ ಅವತ್ತು. ಅಲ್ಲಿ ಕಣ್ಮಿನ್ಕೆಲ್ಲೇ ತಡೆದ್ರು, ಅದಕ್ಕೋಸ್ಕರ ಇವತ್ತು ಇಕ್ಕೊಂಡಿದ್ದೀವಿ. ಇವತ್ತು ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲ ಕಡೆ ರೈತರುಗಳು ಬರ್ತಾ ಇದ್ದಾರೆ, ಎಲ್ಲರೂ ಸಹಕಾರ ಕೊಡ್ತಾರೆ ಇದಕ್ಕೆ. ಇದು ರೈತ ಪರವಾಗಿ ನಿಂತ್ಕೋಬೇಕಾದ್ರೆ ಎಲ್ಲರ ಜವಾಬ್ದಾರಿ. ಅಲ್ಲಿ ನಮ್ಮ ಜಮೀನು ಇರೋರೇ ಬರಬೇಕು ಅಂತ ಏನಿಲ್ಲ, ಎಲ್ಲರೂ ಬರ್ಬೋದು. ಮಾಡ್ತಾ ಇರೋದನ್ನೇ ಆಗಿರೋದನ್ನ ಎಲ್ಲರೂ ಪ್ರತಿಭಟನೆ ಮಾಡ್ಬೋದು. ಈ ದೇಶದಲ್ಲಿ ಎಲ್ಲರೂ ಒಂತವಾಗಿರ್ತಾರೆ, ಯಾರು ಪ್ರತಿಭಟನೆ ಮಾಡಲ್ವಾ? ಅವ್ರು ಹೇಳ್ತಾರೆ ಕಾಂಗ್ರೆಸ್ನವ್ರು ಅಲ್ಲಿ ಇರೋ ರೈತರೇ ಅಲ್ಲ ಅಂತ. ಎಲ್ಲರೂ ರೈತರು ಬರೋಕ್ಕಾಗುತ್ತಾ? ನಮಗೆ ಕಷ್ಟ ಆದರೆ ಅವ್ರು ಬರಲ್ವಾ? ಹಂಗೆ ಎಲ್ಲರೂ ಇದು ಪ್ರತಿಭಟನೆ ಎಲ್ಲರೂ ಮಾಡ್ಬೇಕಾಗಿ ಆಗಾಗ ಎಲ್ಲರೂ ಬರ್ತಾ ಇದ್ದೀವಿ. ಈಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಎಲ್ಲರೂ ಒಪ್ಕೊಂಡಿದ್ದಾರೆ, ಇವರು ಕುಮಾರಸ್ವಾಮಿ ಅವರು ತಮ್ಮ ಒಂದು ಜನಪ್ರಿಯತೆ ಅವ್ರ ಮಗನಿಗೆ ರಾಜಕೀಯದಲ್ಲಿ ಒಂದು ಇದು ಕಲ್ಪಿಸೋಕ್ಕೋಸ್ಕರ ಇದನ್ನ ಇಟ್ಕೊಂಡಿದ್ದಾರೆ ಅಂತ. ಸರ್, ಅವ್ರು ಮಾಡ್ಬೇಕಾದ್ರೆ ಪ್ರತಿಭಟನೆ ಮಾಡ್ತಾರಲ್ಲ, ಅವರೆಲ್ಲ ಅವ್ರು ಇದಕ್ಕೋಸ್ಕರನೇ ಮಾಡ್ತಾರಾ? ಇವಾಗ ಅವ್ರು ಪ್ರತಿಭಟನೆ ಮಾಡ್ತಾರಲ್ಲ, ಅವ್ರು ಏನು ಪ್ರತಿಭಟನೆ ಮಾಡೇ ಇಲ್ವಾ? ವಿರೋಧ ಮಾಡೋಕ್ಕೆ ವಿರೋಧ ಪಕ್ಷದಲ್ಲೇ ಇರೋದು, ಪ್ರತಿಭಟನೆ ಮಾಡೋದು ಹಕ್ಕು. ಅಲ್ಲಿ ನ್ಯಾಯಸಮ್ಮತವಾಗಿದ್ರೆ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರು? ನ್ಯಾಯಸಮ್ಮತವಾಗಿ ಇದ್ದಿದ್ರೆ ಯಾರು ಪ್ರತಿಭಟನೆ ಮಾಡೋಂಥದ್ದು 100 ಇವತ್ತಾಲೆ 600 ದಿವಸಕ್ಕೇನೋ ಬರುತ್ತೆ, ಯಾಕೆ ಮಾಡ್ತಾ ಇದ್ರು? ಅನ್ಯಾಯ ಆಗಿರೋದಕ್ಕೆ ತಾನೇ ಮಾಡ್ತಾ ಇರೋದೇ. ಅದಕ್ಕೆ ಅವ್ರು ಮತ್ತೆ ಇವಾಗ ಅದೇ ಮಾಗಡಿ ತಾಲೂಕಲ್ಲಿ ಒಂದು ಇದೇ KBDL ಆಪರೇಷನ್ ಇದೇ ಬಾಲಕೃಷ್ಣ ಅವರು ಹೇಳಿದ್ರು, ಅದು ರೈತರೆಲ್ಲ ಸರ್ವನಾಶ ಆಗ್ತಾರೆ. ಅವ್ರ ರೈತರು ಇರ್ಲಿಲ್ವಾ? ಬಿಡದಿಲ್ ಮಾತ್ರ ರೈತರು ಅವರೇ, ಅಲ್ಲಿ ರೈತರು ಇರ್ಲಿಲ್ವಾ? ಅದು ರೈತರೇ, ಇವರು ರೈತರೇ, ಅಲ್ಲೇ ಒಂದೇ ಥರ ಇರಬೇಕು. ಇದೇ ನಾವು ಮಾಗಡಿ ತಾಲೂಕಲ್ಲಿ KBDL ಆಪರೇಷನ್ಗೆ ಅಂತ ನಮಗೆ ಮಾಡಿದ್ರು. ಅವಾಗ ಇದೇ ಮಂಜಣ್ಣವ್ರು ಇದ್ರು, ಶಾಸಕರಾಗಿದ್ರು. ಅವಾಗ ಈ ರೈತರನ್ನೆಲ್ಲ ಒಕ್ಕಲೆ ಬಿಡಿಸ್ಬಿಟ್ರು. ಇವಾಗ ಇವ್ರು ಮಾಡ್ತಾ ಇರೋದೇನು? ಇದು ರೈತರೇ ತಾನೆ, ಅಲ್ಲಿರೋರು ರೈತರೇ, ಇಲ್ಲಿರೋರು ರೈತರು ತಾನೆ. ಅದೇ ನಮ್ಮ ನಿರ್ಧಾರ. ಒಟ್ಟರಲ್ಲಿ ರೈತರ ಪರವಾದ ಇದು ತಗೊಂಡಿಲ್ಲ, ಅದಕ್ಕೆ ಈ ಸರ್ಕಾರದ ಮಾಡ್ತಾ ಇದ್ದೀವಿ. ಖಂಡಿತ ರೈತರ ಪರವಾಗಿ ನಿಲ್ಲ, ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್, ನಾವು ಹೆಸರು ರಂಗಸ್ವಾಮಿ ಅಂತ ಹೇಳಿ. ನಾವು JDS ಮುಖಂಡರು. ನಾವು ರೈತರಿದ್ದೀವಿ, ನಮ್ಮದು ಅಡಿಕೆ ತೋಟ ಇದೆ, ನಾವು ತೆಂಗಿನ ಮಾಡಿದ್ದೀವಿ, ನಾನು ಅಡಿಕೆ ಮಾರಿದ್ದೀನಿ. ಹಂಗೆ ಎಲ್ಲ ರೈತರ ಕಷ್ಟ ಇರೋದಕ್ಕೆ ನಾವು ರೈತರ ಪರವಾಗಿ ಬಂದು ನಿಂತಿರೋದು. ಹೌದು, ಖಂಡಿತಗ್ಲು. ಅಲ್ಲಿ ಹೋಗಿ ನೀವೇ ನೋಡಿದಿರಲ್ಲ, ಒಂದಿಷ್ಟು ಜಾಗ ಖಾಲಿ ಬಿಟ್ಟಿಲ್ಲ ಯಾರು, ಅಂತ ಜಾಗ ಬೆಳೆದಾರೆ. ನೀವು ಯಾಕೆ ಮಾಧ್ಯಮದಲ್ಲಿ ನಾವೇನು ನೋಡಲ್ಲ, ಕಣ್ಣು ಮುಚ್ಚಲ್ಲ, ನೀವು ನೋಡಿದಿರಲ್ವಾ? ಇಷ್ಟು ತುಂಬ ಜಾಗನೂ ಖಾಲಿ ಬಿಟ್ಟಿಲ್ಲ, ಅಷ್ಟು ಜಾಗ ಕೆಲಸ ರೈತರು ಬೆಳೆ ಬೆಳೀತಾರೆ. ನೋಡಿದ್ರೆ ಖುಷಿ ಆಗುತ್ತೆ ಅಲ್ಲೆಲ್ಲ ಜಾಗ ನೋಡಿದ್ರೆ, ಅದಕ್ಕೋಸ್ಕರ.